ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಹಿಂದೂ ಯುವತಿಯ ಮೇಲೆ ರೇಪ್, ಆರೋಪಿ ಅಲ್ತಾಫ್ ಅರೆಸ್ಟ್, ಕೃತ್ಯಕ್ಕೆ ಬಳಸಿದ್ದ ವಾಹನ ಸೀಸ್, ಠಾಣೆ ಮುಂದೆ ಜಮಾಯಿಸಿ ಹಿಂದೂ ಕಾರ್ಯಕರ್ತರ ಆಕ್ರೋಶ. ಆಗಸ್ಟ್ 25ಕ್ಕೆ ನಿಗದಿಯಾಗಿರೋ ಕೆಎಎಸ್ ಪರೀಕ್ಷೆ ಮುಂದೂಡಲು ಆಗ್ರಹ, ಫ್ರೀಡಂ ಪಾರ್ಕ್ ಅಲ್ಲಿ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ. ಕೆಎಎಸ್ ಆಕಾಂಕ್ಷಿಗಳಿಗೆ ಕೆಲ ಬಿಜೆಪಿ ನಾಯಕರು ಸಾಥ್ ಕೊಡೋ ನಿರೀಕ್ಷೆ. ಯುಕ್ರೇನ್ ಅಧ್ಯಕ್ಷನ ಕೈಕುಲುಕಿ ಸಂಕಷ್ಟಕ್ಕೆ ಸಿಲುಕಿದ್ರ ಮೋದಿ, ವ್ಲಾದಿಮಿರ್ ಕೈಕುಲುಕಿ ಅಧಿಕಾರ ಕಳೆದುಕೊಂಡಿದ್ದಾರೆ ಹಲವರು. ಆ ಸಾಲಿಗೆ ಮೋದಿಯು ಸೇರುತ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ. ಸಿಎಂ ವಿರುದ್ಧ ವಿಪಕ್ಷಗಳಿಂದ ಮೂಡ ಹಗರಣದ ಅಸ್ತ್ರ, ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ದಲಿತ ಸಮುದಾಯದ ಸಚಿವರು, ಹೈಕಮಾಂಡ್ಗೆ ಅನಿವಾರ್ಯತೆಯ ಮನವರಿಕೆ ಮಾಡಿಕೊಡಲು ದೆಹಲಿಗೆ ತೆರಳಿದ ಸಚಿವರು. ಹನ್ನೊಂದು ಬಿಲ್ಗಳಿಗೆ ಅಂಕಿತ ಹಾಕದೆ ವಾಪಸ್, ರಾಜ್ಯಪಾಲರ ವಿರುದ್ಧ ಮುಂದಿನ ಹೋರಾಟಕ್ಕೆ ಕಾನೂನು ತಜ್ಞರ ಮೊರೆ ಹೋಗಲು ಮುಂದಾದ ಸರ್ಕಾರ. ಮತ್ತೆ ಗೆಹ್ಲೋಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರುತ್ತಾ ಸಿದ್ದರಾಮಯ್ಯ ಗವರ್ಮೆಂಟ್. ಸಿಎಂ ಪರ ಇಂಡಿಯಾ ಒಕ್ಕೂಟದಿಂದ ಪ್ರತಿಭಟನೆಗೆ ಸಿದ್ಧತೆ, ಟಕ್ಕರ್ ಕೊಡಲು ಬಿಜೆಪಿಯಿಂದಲೂ ಪ್ಲಾನ್. ಎನ್ಡಿಎ ಜೊತೆ ದೆಹಲಿಯಲ್ಲಿ ಪ್ರತಿಭಟನೆಗೆ ಹೈಕಮಾಂಡ್ ಎದುರು, ಪ್ರಸ್ತಾಪಕ್ಕೆ ರಾಜ್ಯ ಬಿಜೆಪಿ ತಯಾರಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿಗಾರಿಕೆಗೆ ಅನುಮತಿ ಆರೋಪ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರೋ ಲೋಕ ಎಸ್ಐಟಿ. ದೆಹಲಿ ಮಟ್ಟದಲ್ಲಿ ಕೊಂಚ ಅಬ್ಸರ್ವೇಷನ್ ಅಲ್ಲಿರೋ ದಳಪತಿ. ಎಚ್ಡಿಕೆ ಸೂಚನೆ ಮೇರೆಗೆ ನಿಖಿಲ್ ಕುಮಾರಸ್ವಾಮಿ ಅಲರ್ಟ್, ಚನ್ನಪಟ್ಟಣದಲ್ಲಿ ಸೈನಿಕನಿಗೆ ಸೈಲೆಂಟ್ ಆಗಿ ಟಕ್ಕರ್ ಕೊಡ್ತಾ ಇರೋ ರೈಡರ್. ಜನರ ನಾಡಿ ಮಿಡಿತ ಅರಿಯೋದಕ್ಕೆ ಇಂದು ಕ್ಷೇತ್ರ ಸಂಚಾರ. ಮಂಡ್ಯದಲ್ಲಿ ಹಳೆ ದೋಸ್ತಿಗಳ ಲೋಕಲ್ ಫೈಟ್, ದಳಪತಿಗಳ ವಶದಲ್ಲಿದ್ದ ನಾಗಮಂಗಲ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ. ಸ್ವಕ್ಷೇತ್ರ ನಾಗಮಂಗಲದಲ್ಲಿ ಜೆಡಿಎಸ್ಗೆ ಸೋಲುಣಿಸಿದ ಸಚಿವ ಚಲುವರಾಯಸ್ವಾಮಿ. ಮಂಡ್ಯ ನಗರಸಭೆ ವಶಕ್ಕೂ ಭರ್ಜರಿ ಪ್ಲಾನ್. ನಟ ದರ್ಶನ್ ಪಾಲಿಗೆ ಮುಳುವಾಗಿದ್ದೆ 190ಕ್ಕೂ ಹೆಚ್ಚು ಸೆಕೆಂಡರಿ ಎವಿಡೆನ್ಸ್. ಒಂದು ಪ್ರತ್ಯಕ್ಷ ಸಾಕ್ಷಿ ಬಿಟ್ರೆ ಮತ್ತೆಲ್ಲವೂ ಸೆಕೆಂಡರಿ ಸಾಕ್ಷ್ಯ. ಈ ಹಿನ್ನೆಲೆ ದರ್ಶನ್ ಆರೋಪಿ ಸಂಖ್ಯೆ ಬದಲಾಗುವ ಸಾಧ್ಯತೆ. ಪುರಾತನ ಬಾವಿ ಮೇಲೆ ಕಟ್ಟಿದ್ದಾರೆ ಆಸ್ಪತ್ರೆಯ ಕಟ್ಟಡ. ನೆಲಮಹಡಿಯಲ್ಲಿ ಸಂಗ್ರಹವಾಗ್ತಿರೋ ನೀರಿನಿಂದ ಬಿಲ್ಡಿಂಗ್ ಬೀಳೋ ಆತಂಕ. ಬೀದರ್ ಜಿಲ್ಲಾಸ್ಪತ್ರೆ ಬ್ರಿಮ್ಸ್ನಲ್ಲಿ ಬಗೆಹರಿತಾ ಇಲ್ಲ ಸಮಸ್ಯೆ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅಪ್ಪ ಮಗನಿಗೆ ಸಂಕಷ್ಟ. ಒಬ್ಬಳೇ ಸಂತ್ರಸ್ತೆ ಮೇಲೆ ಮಗನಿಂದ ರೇಪ್, ಅಪ್ಪನ ಕಿರುಕುಳ. 42ನೇ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ. ಗಣಿನಾಡು ಬಳ್ಳಾರಿಯಲ್ಲಿ ಮಳೆರಾಯನ ಅವಾಂತರ, ನಿರಂತರವಾಗಿ ಸುರಿದ ಮಳೆಗೆ ಮೆಣಸಿನಕಾಯಿ ಬೆಳೆಗೆ ಕೊಳೆ ರೋಗ ಬಾಧೆ. ಸ್ಥಳಕ್ಕೆ ಬಾರದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ರೈತರ ಆಕ್ರೋಶ. ಶಿವಮೊಗ್ಗ ವೃದ್ಧನ ಸಾವಿಗೆ ಕಾರಣ ಝಿಕಾ ವೈರಸ್ ಅಲ್ಲ, ಮೈಸ್ಥೇನಿಯಾ ಗ್ರೇವಿಸ್ ಕಾಯಿಲೆಯಿಂದ ವೃದ್ಧನ ಸಾವು. ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ಗೂ ಕಾಡಿತ್ತು ಈ ಸಮಸ್ಯೆ. ಕೊಪ್ಪಳದ ಗಂಗಾವತಿಯಲ್ಲಿ ಮತ್ತೆ ಧರ್ಮ ದಂಗಲ್. ಜನಾರ್ದನ್ ರೆಡ್ಡಿ ಅಳವಡಿಸಿರೋ ತಿರುಪತಿ ಮಾದರಿಯ ದೀಪಾಲಂಕಾರ ಕಂಬ ತೆರವಿಗೆ ಆಗ್ರಹ. ನಗರಸಭೆಗೆ ಪೌರಾಯುಕ್ತಗೆ ಎಸ್ಡಿಪಿಐ ದೂರು. ಉಡುಪಿಯ ಕಾಪು ಕಡಲ ತೀರವಾಗ್ತಾ ಇದೆ ಕಪ್ಪು. ಇದ್ದಕ್ಕಿದ್ದ ಹಾಗೆ ಮೇಲೆ ಬರ್ತಾ ಇದೆ ಸಮುದ್ರದ ಅಡಿಯಲ್ಲಿರೋ ಕೆಸರು. ಅಲೆಗಳ ಅಬ್ಬರಕ್ಕೆ ಬೆದರಿ ಬೆಂಡಾಗಿ ಹೋದ ಮೀನುಗಾರರು. ತಾಯಿಗೆ ರಾಹುಲ್ ಗಾಂಧಿಯಿಂದ ನಾಯಿ ಮರಿ ಗಿಫ್ಟ್. ಗೋವಾದಿಂದ ತಂದಿದ್ದ ಶ್ವಾನದ ಜೊತೆ ಸೋನಿಯಾ ಗಾಂಧಿ ಆಟ. ಕೈ ಅಧಿನಾಯಕಿಯ ಶ್ವಾನದ ಮೇಲಿನ ಪ್ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್. ಛತ್ತೀಸ್ಗಢದಲ್ಲೊಂದು ಅಚ್ಚರಿಯ ಮರ್ಡರ್ ಕೇಸ್. ತನ್ನನ್ನ ತಾನೇ ಕೊಲ್ಲಿಸಿಕೊಳ್ಳಲು ಸುಪಾರಿ ಕೊಟ್ಟಿದ್ದ ಉದ್ಯಮಿ. ತನ್ನ ಮಾಜಿ ನೌಕರನಿಗೆ 50,000 ನೀಡಿ ಗುಂಡು ಹೊಡೆಸಿಕೊಂಡನ ಬಿಸ್ನೆಸ್ ಮ್ಯಾನ್.
ಕಂಗನಾ ರಣಾವತ್ ನಟಿಸಿ ನಿರ್ದೇಶಿಸಿರೋ ಚಿತ್ರ ಬಿಡುಗಡೆಗೆ ಮುಹೂರ್ತ ಫಿಕ್ಸ್. ಸೆಪ್ಟೆಂಬರ್ 6ಕ್ಕೆ ಎಮರ್ಜೆನ್ಸಿ ಸಿನಿಮಾ ರಿಲೀಸ್. ಇಂದಿರಾ ಗಾಂಧಿ ಪಾತ್ರದಲ್ಲಿ ಕಾಣಿಸಿಕೊಂಡ ಬಿಜೆಪಿ ಸಂಸದೆ. ಅಂತಾರಾಷ್ಟ್ರೀಯ ದೇಶೀಯ ಕ್ರಿಕೆಟಿಗೆ ನಿವೃತ್ತಿ ಘೋಷಿಸಿದ ಶಿಖರ್ ಧವನ್. ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ ಕ್ರಿಕೆಟರ್. ಬಿಸಿಸಿಐ ಫ್ಯಾನ್ಸ್ಗೆ ಧನ್ಯವಾದ ತಿಳಿಸಿದ ಶಿಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.